ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಾಮು. ಸೊ ಇವತ್ತಿನ ಬ್ಲಾಗ್ ಬಂದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಒಂದು 5 ಗಂಟೆ ಆಗಿರ್ಬೋದು, ಮೇ ಬಿ 5 ಗಂಟೆ ಆಗೈತೆ ಅನ್ಕೋತೀನಿ. ಸೊ ಆಚೆಲ್ಲಿ ತೋರಿಸ್ತೀನಿ ಯಾವ ರೀತಿ ಐತೆ ಅಂತ. ಇನ್ನು ಬೆಳಕಾಗಿಲ್ಲ, ಇನ್ನು ಕತ್ಲೇನೇ ಐತೆ ತುಷ. ಸೊ ಈ ರೀತಿ ಐತೆ. ಇನ್ನೂ ನೋಡ್ತಿರ್ಬೋದು. ನೋಡಿ ಈ ರೀತಿ ಐತೆ. ಸೊ ಇವಾಗ ನನ್ನ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಏನೇನು ಮಾಡ್ತೀನಿ ರುಟೀನು. ಒಂದು ಸ್ವಲ್ಪ ದಪ್ಪ ಆಗ್ತಿದ್ದೀನಿ. ಮೇಯ್ನಾಗಿ ಅದಕ್ಕೆ ಫಸ್ಟು ನಾನು ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಒಂದು 5:30 5 o'clock 5 ಗಂಟೆ 5:15 ಇಲ್ಲ 6 ಗಂಟೆ ಎದ್ದರೆ ಲೇಟ್ ಆಗ್ಬಿಟ್ರೆ 6 ಗಂಟೆಗೆ ಹೇಳ್ತೀನಿ. ಇಲ್ಲ ಅಂದರೆ 5 ಗಂಟೆಗೆ ಎದ್ದು ಬೆಳಗ್ಗೆ ಇದನ್ನು ಕಂಪಲ್ಸರಿ ಮಾಡ್ತೀನಿ. ಅಂದರೆ ಭಾನುವಾರ ಒಂದು ದಿವಸ ಬಿಟ್ಟು, ಭಾನುವಾರ ರಜೆ ಇರುತ್ತಲ್ಲ ಪಾಪಕ್ಕೆ. ಸೊ ಮಾಡ್ಕೊಬಿಟ್ಟಿರ್ತೀನಿ, ಎದ್ದೊಳಲ್ಲ. ನಮ್ಮ ಹಸ್ಬೆಂಡ್ ಎದ್ದೊಳ್ಸಿದ್ರು ನಾನು ಎದ್ದೊಳಲ್ಲ. ಯಾಕೆ ಎದ್ದೊಳಲ್ಲ ಅಂದರೆ ಡೈಲಿ 5 ಗಂಟೆ 5:15 ಎದ್ದು ಇವತ್ತು ಎದ್ದೊಳಕ್ಕಾಗಲ್ಲ ನನಗೆ ಇಲ್ಲಿ ಅಂದ್ಬಿಟ್ಟು ಸೋಂಬೇರಿ ತಂದೆ ಮಾಡ್ತೀನಿ ಅಷ್ಟೆ, ಮತ್ತೇನಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ವ, ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಬೆಚ್ಚಗಾಗಂಗೆ ನೀರು ಕಾಯಿಸ್ಕೊಂಡು ಇದಕ್ಕೆ ಒಂದು ಹಿಂಡ್ಕೊಬಿಡ್ತೀನಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ಅದನ್ನ ಕುಡಿದು ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಹೊಟ್ಟೆ ಅನ್ನೋದು ಕರಗಲಿ ಅಂತ, ಸ್ವಲ್ಪ ಸ್ಲಿಮ್ಮಾಗಿ ಕಾಣೋದ. ನನಗೆ ಇವಾಗ ಏಜು 25 ಹೇಳ್ಬಾರ್ದು, ಹೇಳ್ಬಿಟ್ಟಿದ್ದೀನಿ. ಇವಾಗ 25 ನನ್ನ ಏಜು. ಬಟ್ ಆದರೆ ಸ್ವಲ್ಪ ದಪ್ಪ ಕಾಣ್ತೀನಿ. ಇಲ್ಲಿ ತೋಳೆಲ್ಲ ಹೆಂಗೈತೆ ದಪ್ಪಕ್ಕೆ, ಅದಕ್ಕೆ ನಂಗೆ ಇಷ್ಟ ಆಗೋಲ್ಲ. ಕೆಟ್ಟಾಗಿ ಮದ್ದಾಗಿ ಕಾಣಬೇಕು. ಅದಕ್ಕೆ ಈ ರೊಟೀನ್ ಮಾಡ್ತಿದ್ದೀನಿ ಬೆಳಿಗ್ಗೆ ಇವತ್ತು ಮಾರ್ನಿಂಗು. ಸೊ ನಿಮಗೂ ಮಾಡಬೇಕು ಅನಿಸಿದ್ರೆ ಮಾಡಿ. ಬರೀ ನಿಂಬೆಹಣ್ಣು ಕುಡಿದ್ರೂ ಆಗುತ್ತೆ. ಬಿಸಿನೀರಲ್ಲಿ ಬೆಚ್ಚಗಿರೋ ನೀರಲ್ಲಿ ನಿಂಬೆಹಣ್ಣು ಕುಡಿದು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ಬೇರೆ ಏನಾದರೂ ಕುಡಿದ್ರೆ ತಿಂದರೆ ಓಕೆ. ಮಾರ್ನಿಂಗು ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಸ್ವಲ್ಪ ಬೇಗ ಸಣ್ಣ ಆಗುತ್ತೆ, ಬೇಗ ಸ್ಲಿಮ್ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಅದು ನಿಂಬೆಹಣ್ಣು ಕುಡಿಯೋಕ್ಕಾಗಲ್ಲ. ಅದು ಹೆಂಗಿರುತ್ತೆ ಅಂದರೆ ಒಂಥರ ಫೀಲ್ ಕೊಡುತ್ತೆ ನನಗೆ. ಇನ್ನೂ ನಿದ್ದೆ ಗಣ್ಣಿಂದ ಹೋಗಿ ಇಲ್ಲ, ಕಣ್ಣು ಮುಚ್ತಾ ಕೂತಿದ್ದೀನಿ. ಫಸ್ಟು ಈ ಕಲ್ಲುಗಳ್ನ ತುಂಡು ಕಲ್ಲುಗಳ್ನ ಹಿಂಗೆ ಅಡ್ಡಕ್ಕಿಡಿ, ಹಿಂಗೆ ಸೈಡ್ಗಿಡು. ಆಮೇಲೆ ಎತ್ತಾಕ್ ಏನು ಇಲ್ಲ. ಆಮೇಲೆ ನೆಕ್ಸ್ಟ್ ಈ ಕಲ್ಲೆಲ್ಲ ಎತ್ತಕ್ಕಾಗಲ್ಲ. ಎತ್ಬೋದು ನೀನು ಅನ್ಕೊಂಡಿರೋದು ಹಂಗೆ. ಈ ತುದಿ ಹಿಡ್ಕೊಂಡು ಅತ್ತಾಗ ಜರುಗ್ಸು ಅಷ್ಟೇ. ಅತ್ತಾಗ ಜರುಗ್ಸು. ಇರ್ಲಕ್ಕಂತೆ ಈ ತುದಿ ಹಿಡ್ಕೊಂಡು ಅತ್ತಾಗ ಎತ್ತಾಕೆ ಆಯ್ತೈತಕ್ಕಂತೆ. ಈ ಅತ್ತಾಗ ಎತ್ತಾಕು. ನೀನೇನೋ ಮಾತಾಡ್ಬೇಡ, ನಿಧಾನಕ್ಕೆ ಮುಡುಗ್ಬೇಕಂತ ಸಪ್ರೇಟ್ ಮಾಡು. ಅದನ್ನ ಮೇಲೆ ಹೇಳ್ಕೊಡ್ತೀನಿ. ಆಮೇಲೆ ಮುಡುಗುವೆ ಹಂಗೆ ಇತ್ತಾಗ ಹಾಕ್ಬೇಡ, ಅತ್ತಾಗೆ ಹಾಕೋಪೋವಿ, ನಿಧಾನಕ್ಕೆ ಮುಡುಗುಪೋವಿ. ಆಮೇಲೆ ಇತ್ತಾಗ ಜರುಗ್ಸುವೆ. ಹೊಡೆದ ಹಾಕ್ತೀಯ ನೀನು, ಎತ್ತಾಕ್ಬಿಡ. ಏಯ್ ಇಲ್ಲಿ ಬಾಯ್ಲಿ ಈ ತುದಿ ಇದೈತೆ ಇರವ ಒಂಚೂರ.
ಎತ್ತಾಕ್ಬೇಡ ನಿಧಾನಕ್ಕೆ ಮುಡ್ಗು ಎತ್ತಾಕ್ಬೇಡ ಯಾಕೆ ಎತ್ತು ಈಗ ಇದಿಷ್ಟು ಆಗಲೂ ಇದು ಮಾಡ್ಕೋಬೇಕು ಕಣವ ಅಲ್ವಾ ಇದು ಸೇರ್ದಂಗೆ ನೀಟಾಗಿ ಇಷ್ಟೈತೆ ಅಲ್ವಾ ಕಂಪ್ಲೀಟ್ ತೋರಿಸ್ಬಿಡಿ ನಾನು ಮಾಡಿರೋದನ್ನ ಹಿಂಗೆ ಅಡ್ಡಾಡ ಹಿಡೀರಿ ಕಟ್ ಮಾಡಿ ಅದನ್ನು ಫ್ರೆಂಡ್ಸ್ ಆಲ್ರೆಡಿ ಇಷ್ಟು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಕಷ್ಟಪಟ್ಟು ಇವಾಗ ಕೊತ್ತಂಬರಿ ಬೀಜ ಚೆಲ್ತಿದ್ದೀನಿ ಸೊ ಇವಾಗ ಇಲ್ಲಿ ಚೆಲ್ಲೋ ನನ್ನ ಕೈಲಿ ಯಾವ ರೀತಿ ಬರುತ್ತೆ ಅಂತ ಸಾಕೇನಮ್ಮ ಸಾಕಲ್ವಾ ಈ ಕಡೆ ಬೇಕಾದ್ರೆ ಮೆಂತ್ಯ ಚೆಲ್ಲೋದ ಬಾ ಸಾಕು ಅದನ್ನ ಪದ್ರಕ್ಕೆ ಕ್ಲೀನ್ ಮಾಡ್ಕೊಳ್ಳಪ್ಪವಿ ಯಾವ್ದನ್ನ ಇದನ್ನ ಅದಕ್ಕೆ ಮಣ್ಣು ಮುಚ್ಚಿಕ್ಕಿಲ್ವಾ ಸಾಕು ಅಯ್ಯೋ ಮೆಂತ್ಯ ಪೈರಿದು ಮೆಂತ್ಯ ಮಧ್ಯ ತೆಳ್ಳಗಾಗಿರುತ್ತೋ ನೋಡ್ಬಿಟ್ಟು ಒಂದು ಮಟ್ಟಕ್ಕೆ ಇರ್ಬೇಕು ಈ ಕಡೆ ಸೈಡಲ್ಲಿ ಹಾಕು ಬಿಡು ಸಾಕು ಅದು ಕೊತ್ತಂಬರಿ ಬೀಜ ಸಾಕಲ್ವಾ ಸಾಕು ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ ಕೈ ಇಟ್ಕೊಳ್ಳಿ ಕ್ಯಾಮ್ರಾಗೆ ಇಲ್ಲ ಕಣೆ ನೀವು ಚೆಲ್ಲ ಗಿಡ ಅಯ್ಯಪ್ಪ ಅಯ್ಯಪ್ಪ ಆ ಮೂಲೆವ ನೀವು ಆ ಮೂಲೆಯಲ್ಲಿ ಚೆಲ್ಲದ ಇಷ್ಟೇ ಕಾಣಿಸ್ಬಾರ್ದು ಹಂಗೆ ಮುಚ್ಚಿಬಿಡು ವಾ 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 ಗೊಬ್ಬರ ಇದ್ದಿದ್ರೆ ರೀ ಇನ್ನೂ ಚೆನ್ನಾಗಿ ಬರೋದು ಚೆಲ್ಬಿಟ್ರೆ ಮೇಲೆ ಗೊಬ್ಬರ ಹಾಕ್ಬಿಟ್ಟಿದ್ರಿ ಚೆಲ್ಬಿಟ್ಟು ಪೈರು ಎಷ್ಟು ಚೆನ್ನಾಗಿ ಬರೋ ಗೊತ್ತಾ ಆ ಸೈಡಲ್ಲೆಲ್ಲ ಮುಚ್ಚು ನೀಟಾಗಿ ಕೈಲೇ ತಾಕು ಪವಿ ಜಾರ್ದೆ ಆಗ್ದಂಗೆ ಹಂಗೆ ಈ ಥರ ಮೇಲೆ ಉದುರಿಸು ಸಾಕು ಇಲ್ಲಿ ಹುಳ ನೋಡಿ ಇಲ್ಲಿ ಈ ಕಡೆ ಕಾಣಿಸ್ತಾ ನೋಡು ಮೆಂತಿ ಏನೋ ಮೆಂತಿ ಸಾಕು ಬಿಡು ಈ ಕಡೆ ಮೂಲೆಗೆ ಕಾಣಿಸ್ತಾ ಇರತ್ತವ್ ಕಾಕು ಅಂದು ಬಿಡು ಈಗ ಇದೇ ಕಾಲಕ್ಕೆತ್ತಿದ್ಯಾ ಬಿಡುತ್ತಿ ಕಟ್ಬೇಡ ಹಂಗೆ ನೀರು ಬಿಡ್ತೀರಲ್ಲ ನೀರು ಬಿಡೋದು ಅಂತಂದ್ರೆ ಹಿಡ್ದೆ ಸುಮ್ಮನೆ ಮೇಲೆ ಇದು ಮಾಡ್ಕೊಂಡ್ರೆ ಅದು ತಂಪತ್ತಲ್ಲ ಹಾಕೋಬೇಕು ಬಿಸಿಲತ್ತಲ್ಲ ಹಾಕೋಬಾರ್ದು ಹಿಂಗೆ ತೋರಿಸಿ ಫಸ್ಟ್ ಚಲ್ದು ಇಷ್ಟು ಉದ್ದ ಬೆಳೆದೈತೆ ಅವಾಗಲೇ ಇಷ್ಟೊಂದು ವಾರ ಆಯ್ತಾ ಚಲ್ಲಿಗೆ ಒಂದು ವಾರ ಆಯ್ತು ಆಯ್ತು ಫ್ರೆಂಡ್ಸ್ ಚಲ್ಲಿ ನೋಡಿ ಯಾವ ರೀತಿ ಐತೆ ಇದೇನೋ ಬೇರೆ ಗಿಡ ಏನೋ ಇದೆಲ್ಲ ಆಮೇಲೆ ಲೋಕಸರ ಗಿಡ ನೆಡ್ತೆ ಅದು ಚೆನ್ನಾಗೈತೆ ಪುದೀನ ಗಿಡ ನೆಡ್ತೆ ಅದು ಚೆನ್ನಾಗೈತೆ ಸೊ ಇಷ್ಟಲ್ಲ ನಂದು ಅಲ್ಲ ನನ್ನ ಗಂಡು ಜಾಗ
ಕಂಡೋರ್ ಜಾಗ ಇಟ್ಕೊಳ್ಳೋದು ಅಂದರೆ ಅಯ್ಯೋ ನಮ್ಮ ಅಪ್ಪನ ಊರಲ್ಲಿ ಜಮೀನು ಬಿದ್ದದೆ ಅಲ್ಲದೆ ಅದೆಲ್ಲ ಮಾಡೋಕ್ಕಾಗದೆ ಇಲ್ಲಿ ಬಂದು ಮಾಡ್ತಾಯಿದ್ದೀವಿ ಅಷ್ಟೇ. ಅಲ್ಲೇ ಇರತ್ತವ ಮಾಡ್ತಿಲ್ಲ, ಇಲ್ಲತ್ತವ ಯಾರ್ಯಾರ ಜಾಗದಲ್ಲೋ ಮಾಡಕ್ಕೆ. ಗೈಸ್ ಫೈನಲಿ ಇದೆಲ್ಲ ಕ್ಲೀನ್ ಮಾಡಿದೆ, ಸ್ವಲ್ಪ ಕ್ಲೀನ್ ಮಾಡಿದೆ ಒಂದು ತಟ್ಟು ಮಟ್ಟಿಗೆ. ನಮ್ಮದೆಲ್ಲ ಜಾಗ, ಕಂಡೋರ್ ಜಾಗದಲ್ಲಿ ಹಿಂಗೆಲ್ಲ ಚೆಲ್ಕೊಂಡು, ಕಂಡೋರ್ ಜಾಗ ಅಂದರು ಒಂದೇ, ಬೇರೆಯವ್ರ ಜಾಗ ಅಂದರು ಒಂದೇ. ಅದಕ್ಕೆ ಸಾಕು. ಅಲ್ಲೊಂದು ಸ್ವಲ್ಪ ಏನು ಮೆಂತ್ಯ ಬಿತ್ತ, ಕೊತ್ತಂಬರಿ ಬಿತ್ತ ಚೆಲ್ಲಿದ್ದೀನಿ. ಸೊ ಇಷ್ಟು ಅಗಲ ಕ್ಲೀನ್ ಮಾಡಿದ್ದೀನಿ, ಒಬ್ಬಳೇ ಕಷ್ಟಪಟ್ಟು ಕ್ಲೀನ್ ಮಾಡಿದ್ದೀನಿ. ಇವರಂತೂ ಏನೂ ಮಾಡಲಿಲ್ಲ, ಮಾಡೋ ಪರಿಸ್ಥಿತಿಲೂ ಇಲ್ಲ ಅವರು ಗೈಸ್. ಅವ್ರೇನೂ ಮಾಡಲ್ಲ, ಅವ್ರು ನೀರೊಂದು ಹಾಕ್ಬೋದು ಅಷ್ಟೇ ಗೈಸ್, ಇನ್ನೇನು ಮಾಡೋಕ್ಕಾಗಲ್ಲ. ಇಡೀ ಗಾಯ್ಸ್ ಯಾರು ನೋಡ್ತಿದ್ದಾರೋ ಹಾಂ ಆರೈಸ್ಕೊಂಡು ಅದಾ ಗೈಸ್, ಅವ್ರ ಕೈಲಿ ಮಾಡೋಕ್ಕಾಗೋದು ಇಷ್ಟೇ, ನೀರೊಂದು ಹಾಕ್ತಾರಷ್ಟೆ, ನೀರು ಬಿಡ್ತಿದ್ದಾರೆ. ಅದೊಂದು ಯಾರೋ ಬೇರೆಯವ್ರು ನೆಟ್ಟಿರೋದು, ಇಲ್ಲಿ ನಾವಿರೋದು ಬೇರೆಯವ್ರ ಮನೇಲಿ, ಬೇರೆಯವ್ರ ಜಾಗ. ಈ ರೀತಿ ಅದನ್ನು ನೀಟಾಗಿ ಒಂದು ಸ್ವಲ್ಪ ಮನೆ ಹತ್ರ ನೀಟಾಗಿರಲಿ ಅಂತ ಇದು ಮಾಡಿದ್ದೀನಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಕೊತ್ತಂಬರಿ ಬೀಜ ಚೆಲ್ಲಿ ಅದು ಚೆನ್ನಾಗಿ ಬಂದೈತೆ. ಕೊತ್ತಂಬರಿ ಬಿತ್ತ ಚೆಲ್ಲಿದ್ದೀನಿ ಗಾಯ್ಸ್. ಫೈನಲಿ ಮುಗೀತು. ಆಚೆಲ್ಲಿ ಎಷ್ಟು ಕ್ಲಾರಿಟಿ ಐತೆ ನೋಡಿ ಗೈಸ್. ಫೈನಲಿ ಕೆಲಸ ಮುಗೀತು. ಇವಾಗ ಹಿಂಗೆ ಮಾಲ್ ಚೆಲ್ಲುತ್ತೆ, ಪೈಪ್ ಕಿತ್ಕೊಬಿಟ್ಟದು. ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಂಗಂದ್ರೆ ನಮಗೆ ಬರ್ತಿದ್ದಾರೆ. ಹೇಳ್ಬಿಡ್ರಿ ಏನು ಮಾಡ್ಕೋಬೇಕು ಅಂತ ನನ್ನ ಚಾನಲ್ನ ಏನು ಮಾಡ್ಕೋಬೇಕು. ಸರಿಯಾಗಿ ಹೇಳ್ರಿ, ವಿಡಿಯೋ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಅನ್ನಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟಾಟಾ ಬಾಯ್.